ಇನ್ನು ಲೋಕಸಭೆ ಚುನಾವಣಾ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಶಾಕ್ ಎದುರಾಗ್ತಾ ಇದೆ. ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯಲ್ಲೂ ಭಾರೀ ನಿರಾಸೆ ಕಾಣ್ತಾ ಇದೆ. ಸುನಿಲ್ ಕುನುಗೋಳು ನಡೆಸಿದಂತಹ ಸರ್ವೆಯಲ್ಲಿ ಒಂದಂಕಿ ಸೀಟ್ ಲಭಿಸಿದೆ. ಅಭ್ಯರ್ಥಿಗಳ ಹೆಸರಿಲ್ಲದೆ ನಡೆಸಿದಂತಹ ಸರ್ವೆಯಲ್ಲಿ ಈ ಭವಿಷ್ಯ ನುಡಿಯಲಾಗಿರುವಂಥದ್ದು. ಜನಾಭಿಪ್ರಾಯ ಸಂಗ್ರಹ ಮೂಲಕ ನಡೆಸಲಾಗಿರುವಂತಹ ಸರ್ವೆ ಇದು. ಅಭ್ಯರ್ಥಿಗಳ ಹೆಸರೇ ಇಲ್ಲದೆ ನಡೆಸಿರುವಂತಹ ಸರ್ವೆ ಇದು. ಜನಾಭಿಪ್ರಾಯ ಸಂಗ್ರಹ ಮೂಲಕ ಈ ಸರ್ವೆಯನ್ನ ನಡೆಸಲಾಗಿದೆ. ಸುನಿಲ್ ಕುನುಗೋಳು ಸರ್ವೆಯಲ್ಲಿ ಕಾಂಗ್ರೆಸ್ಗೆ 7 ರಿಂದ 8 ಸ್ಥಾನ ಅಷ್ಟೇ. ರಾಷ್ಟ್ರೀಯ ಸುದ್ದಿ ಸಂಸ್ಥೆ ನಡೆಸಿದಂತಹ ಸರ್ವೆಯಲ್ಲಿ 5 ಸ್ಥಾನ. ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಮಾತ್ರ 8ಕ್ಕಿಂತ ಹೆಚ್ಚು ಸ್ಥಾನ ಸಿಗಬಹುದು ಕಾಂಗ್ರೆಸ್ಗೆ ಅನ್ನುವಂಥದ್ದು. ಕಾಂಗ್ರೆಸ್ಗೆ ಇಲ್ಲೂ ಕೂಡ ಶಾಕ್ ಎದುರಾಗಿದೆ. ಸುನಿಲ್ ಕುನುಗೋಳು ಅವರು ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಕೇವಲ 7 ರಿಂದ 8 ಸ್ಥಾನ ಸಿಗುವಂತಹ ಸಾಧ್ಯತೆಗಳನ್ನು ಇಲ್ಲಿ ಕಾಣಬಹುದು. ಯಾವುದೇ ಅಭ್ಯರ್ಥಿಯ ಹೆಸರಿಲ್ಲದೆ ನಡೆಸಿದಂತಹ ಜನಾಭಿಪ್ರಾಯದಲ್ಲಿ ಇಲ್ಲೂ ಕೂಡ ಕಾಂಗ್ರೆಸ್ ಸೋಲನ್ನು ಅನುಭವಿಸಿದೆ. ಕೇವಲ 7 ರಿಂದ 8 ಸ್ಥಾನಗಳು ಮಾತ್ರ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಹಿರಿಯ ವಿಶೇಷ ಪ್ರತಿನಿಧಿ ಅರುಣ್ ಅವರು. ನ್ಯೂಸ್ ರೂಮ್ ನಿಂದ ನಮ್ಮ ಜೊತೆ ನೇರವಾಗಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಅರುಣ್ ಅವರೇ, ಈಗ ಎಲ್ಲಾ ಸಮೀಕ್ಷೆಯನ್ನ ಗಮನಿಸಿದಾಗ ಎನ್ಡಿಎ ಒಕ್ಕೂಟ ಭರ್ಜರಿ ಗೆಲುವನ್ನ ಪಡೆದುಕೊಳ್ಳುತ್ತೆ, ಇಂಡಿಯಾ ಒಕ್ಕೂಟ ಹೀನಾಯವಾಗಿ ಸೋಲನ್ನ ಅನುಭವಿಸುವುದು ಅನ್ನುವಂಥದ್ದು. ಕಳೆದ ಬಾರಿ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಬಹಳ ಡಿಫರೆನ್ಸ್ ಅನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇದನ್ನ ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಅರುಣ್? ರಜನಿ, ಲೋಕಸಭಾ ಅಧಿವೇಶನ ಮುಕ್ತಾಯವಾಗುವ ಹಂತದಲ್ಲಿ ಒಂದು ರೀತಿ ವಿದಾಯ ಭಾಷಣ ಮಾಡೋಲ್ಲ ನರೇಂದ್ರ ಮೋದಿ ಅವರು. ಆ ವಿದಾಯ ಭಾಷಣದಲ್ಲೇ ಅವರು ಈ ಬಾರಿ BJPಗೆ 370 ಸ್ಥಾನಗಳು, NDA ಮೈತ್ರಿಕೂಟಕ್ಕೆ 400+ ಸ್ಥಾನಗಳು ಪಡೆಯುವುದು ಖಚಿತ ಅಂತ ಆತ್ಮವಿಶ್ವಾಸದಿಂದ ಹೇಳಿದರು. ನಿಜ, ಬಹುಶಃ ಹತ್ತತ್ರ ಬರುತ್ತೇನೋ ಅಂತ ಎಲ್ಲರ ನಿರೀಕ್ಷೆ ಇತ್ತು. ಆದರೆ ಈಗ ಬಂದಿರುವಂಥ ಸಮೀಕ್ಷಾ ವರದಿಗಳು ನೋಡಿದ್ರೆ ಯಾವ ಸಮೀಕ್ಷಾ ವರದಿಗಳಲ್ಲೂ NDA ಮೈತ್ರಿಕೂಟ 400+ ತಗೊಂಡಿಲ್ಲ. ಹಾಗಂತ ಮುಂಬರುವಂಥ ಲೋಕಸಭಾ ಚುನಾವಣೆ ಆದ ನಂತರ BJP ಅಧಿಕಾರಕ್ಕೆ ಬರಲ್ವಾ? ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ಅಂದರೆ ಖಂಡಿತ ಅದೂ ಇಲ್ಲ. ಈ ಸಮೀಕ್ಷಾ ವರದಿಗಳನ್ನು ನೋಡಿದ್ರೆ ಈ ವರದಿಗಳೇ ಲೋಕಸಭಾ ಚುನಾವಣೆಗೂ ಖಚಿತವಾಗುತ್ತಾ, ಇದೇ ನಿಶ್ಚಿತವಾದ ಇಷ್ಟೇ ಬರುತ್ತೆ ಅಂತ ಎಕ್ಸಾಕ್ಟಾಗಿ ಇವ್ರು ಹೇಳ್ತಾರೆ ಅಂದರೆ ಖಂಡಿತ ಇಲ್ಲ. ಇದು ಒಂದು ರೀತಿ ಟೆಸ್ಟಿಂಗ್ ಅಷ್ಟೇ. ಇಡೀ ಒಂದು ನಾವು ಪಾತ್ರೆಯಲ್ಲಿ ಅನ್ನ ಮಾಡ್ತಾ ಇದ್ರೆ ಒಂದೆರಡು ಅಗಳನ್ನು ತೆಗೆದು ನೋಡಿದ್ರೆ ಇಡೀ ಪಾತ್ರೆ ಇರೋ ಅನ್ನ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತಲ್ಲ. ಈ ಒಂದು ಸಮೀಕ್ಷಾ ವರದಿಗಳು ಕೂಡ ಅದೇ ರೀತಿ ಇರುವಂಥದ್ದು. BJP 3ನೇ ಬಾರಿಗೆ, NDA ಮೈತ್ರಿಕೂಟ 3ನೇ ಬಾರಿಗೆ ಅಧಿಕಾರಕ್ಕೆ ಬರೋದಂತೂ ಶತಸಿದ್ಧ ಅಂತ ಬಹುತೇಕ ಎಲ್ಲ ಸಮೀಕ್ಷಾ ವರದಿಗಳು ಹೇಳ್ತಾ ಇದೆ. 400+ ಬರುತ್ತೋ ಬಿಡುತ್ತೋ, ಆದರೂ ಸುಮಾರು 350ಕ್ಕಿಂತ ಜಾಸ್ತಿನೇ ಪಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕೆ BJPಗೆ 3ನೇ ಬಾರಿಯೂ ಅಧಿಕಾರ ಕೊಡುವಂಥ ವಿಶ್ವಾಸವನ್ನು, ಅದೇ ರೀತಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಅಧಿಕಾರ ಕೊಡಬಾರ್ದು ಅನ್ನುವಂಥ ಒಂದು ನಿರ್ಧಾರವನ್ನು ಜನ ಯಾಕೆ ತಗೊಂಡಿದ್ದಾರೆ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ವಿಧಾನಸಭಾ ಚುನಾವಣಾ ಒಂದು ಫಲಿತಾಂಶಗಳು, ಅಲ್ಲಿ ನಿರ್ಧಾರ ಆಗುವಂಥ ಪ್ರಣಾಳಿಕೆಗಳು ಇವೆಲ್ಲ ಬೇರೆ ಬೇರೆ ಆಗುತ್ತೆ. ಲೋಕಸಭೆಯ ವಿಷಯಕ್ಕೆ ಬಂದಾಗ ರಾಷ್ಟ್ರೀಯ ವಿಷಯಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಈಗ ಪ್ರಸಕ್ತ ದೇಶದಲ್ಲಾಗಿರುವಂಥದ್ದಾದರೂ ಏನು? ಮೊನ್ನೆ ಅಷ್ಟೇ ಜನವರಿ ತಿಂಗಳಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ಇದರ ಪರಿಣಾಮ ದೇಶಾದ್ಯಂತ ರಾಮ ಭಕ್ತಿಯನ್ನು ಬಡಿದೆಬ್ಬಿಸಿ ಆ ಮೂಲಕ ಹಿಂದೂ ಮತಗಳನ್ನು ಕ್ರೋಢೀಕರಿಸುವಂಥ ಒಂದು ಪ್ರಯತ್ನಕ್ಕೆ BJP ಕೈ ಹಾಕಿದೆ. ಇದು ನಿಶ್ಚಿತ. ಹಾಗಂತ ಇಡೀ ದೇಶಾದ್ಯಂತ ಹಿಂದೂ ಮತಗಳ ಕ್ರೋಢೀಕರಣ ಆಗಿ BJPಗೆ ಅನುಕೂಲ ಆಗುತ್ತಾ ಅಂದರೆ ಆಗುತ್ತೆ. ಆದರೆ ಉತ್ತರ ಭಾರತೀಯ ರಾಜ್ಯಗಳಲ್ಲಿ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಆಗುತ್ತೆ ಅನ್ನೋದು ಈಗ ಸಮೀಕ್ಷಾ ವರದಿಗಳಲ್ಲಿ ಗೊತ್ತಾಗ್ತಿರುವಂಥದ್ದು. ದಕ್ಷಿಣ ಭಾರತದಲ್ಲಿ ರಾಮಭಕ್ತಿ ಅಥವಾ ಹಿಂದುತ್ವ ಅಷ್ಟಾಗಿ ವರ್ಕೌಟ್ ಆಗದೇ ಹೋದರೂ ಸಹ ಕೆಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಮೇಲುಗೈ ಎದ್ದು ಕಾಣಿಸ್ತಾ ಇದೆ. ಇಂಡಿಯಾ ಒಕ್ಕೂಟಕ್ಕೆ ಅಲ್ಪ ಸ್ವಲ್ಪ ಏನಾದ್ರು ಬಲ ತಂದುಕೊಟ್ರೆ ಈ ಪ್ರಾದೇಶಿಕ ಪಕ್ಷಗಳಿಂದ ಮಾತ್ರ. ನೇರವಾಗಿ ಕಾಂಗ್ರೆಸ್ ಬಹುತೇಕ ದೇಶಾದ್ಯಂತ ಕೆಳ ಹಂತಕ್ಕೆ ಮುಟ್ಟಿರೋದು ಇದಕ್ಕೆ ಸತ್ಯ ಅಂತ ಗೊತ್ತಾಗ್ತಾ ಇದೆ. ಕಾರಣ ಆದರೂ ಏನು? ನಿಜ, ರಾಷ್ಟ್ರೀಯ ಮಟ್ಟದಲ್ಲಿ ಈಗ BJP ತನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ನರೇಂದ್ರ ಮೋದಿ ಅವ್ರನ್ನ ಘೋಷಣೆ ಮಾಡಿ ಆಗಿದೆ. ನರೇಂದ್ರ ಮೋದಿಗೆ ಪರ್ಯಾಯವಾಗಿ ಇಂಡಿಯಾ ಒಕ್ಕೂಟದಲ್ಲಿ ಯಾರು ನಾಯಕ, ಯಾರು ಇಂಡಿಯಾ ಒಕ್ಕೂಟವನ್ನು ಲೀಡ್ ಮಾಡಬಲ್ಲರು, ನರೇಂದ್ರ ಮೋದಿಯವರಿಗೆ ಈಕ್ವಲ್ ಆಗಿ ನಿಂತ್ಕೊಳ್ಳುವಂಥ ನಾಯಕ ಯಾರು ಅಂತ ಹುಡುಕ್ತಾ ಹೋದರೆ ಉತ್ತರ ಸಿಗೋದೇ ಇಲ್ಲ.
ಪ್ರತಿಪಕ್ಷಗಳಲ್ಲಿನ ಈ ಒಂದು ನೆಗೆಟಿವ್ ಅಂಶ ಇದೆಯಲ್ಲ, ಈ ನೆಗೆಟಿವ್ ಅಂಶವೇ ಇಂಡಿಯಾ ಮೈತ್ರಿಕೂಟ ಕೆಳ ಹಂತಕ್ಕೆ ಹೋಗೋದಕ್ಕೆ ಕಾರಣ ಆಗ್ತಿರುವಂಥದ್ದು. ರಾಹುಲ್ ಗಾಂಧಿ ಇನ್ನೂ ಕೂಡ ನರೇಂದ್ರ ಮೋದಿಯವರಿಗೆ ಸರಿಸಾಟಿಯಾಗಬಲ್ಲಂಥ ಒಬ್ಬ ಪ್ರತಿಸ್ಪರ್ಧಿ ಆಗ್ತಾರೆ ಅಂತ ಜನಕ್ಕೆ ವಿಶ್ವಾಸ ಬಂದಿಲ್ಲ. ಇನ್ನು ರಾಜ್ಯವಾರು ನಾವು ನೋಡೋದಾದರೆ ಬಿಹಾರದಲ್ಲಿ BJP ನೇತೃತ್ವದ NDA ಒಕ್ಕೂಟ 37 ಸ್ಥಾನಗಳ, ಅದೇ ರೀತಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಕೇವಲ 3 ಸ್ಥಾನ ಪಡಿತಾ ಇದೆ. ಉತ್ತರ ಪ್ರದೇಶ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರುವಂಥ ರಾಜ್ಯ. ಅಲ್ಲಿ ಇಂಡಿಯಾ ಒಕ್ಕೂಟ NDA ಮೈತ್ರಿಕೂಟ 78 ಸ್ಥಾನಗಳನ್ನು ಗಳಿಸಿದ್ರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಥವಾ SP ಯಾರೇ ಇರಲಿ 2 ಸ್ಥಾನ ಮಾತ್ರ. ಮಹಾರಾಷ್ಟ್ರದಲ್ಲಿ NDA ಒಕ್ಕೂಟಕ್ಕೆ 45, ಅದೇ ಇಂಡಿಯಾ ಒಕ್ಕೂಟಕ್ಕೆ 3. ಕರ್ನಾಟಕದಲ್ಲಿ ನಾವು ಅವಾಗಲೇ ಹೇಳಿದ್ವಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ವಿ, 28 ಸ್ಥಾನಗಳ ಪೈಕಿ BJP 23ರಿಂದ 25 ಸ್ಥಾನಗಳು, ಕಾಂಗ್ರೆಸ್ಗೆ 4ರಿಂದ 5 ಮಾತ್ರ. ಯಾಕೆ? ಆಶ್ಚರ್ಯ ಆಗುತ್ತೆ. ಯಾಕಂದರೆ ಇದೇ ಮೇ ತಿಂಗಳಲ್ಲಿ 2023ರ ಮೇ ತಿಂಗಳಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ಭಾರೀ ಬಹುಮತದ ಜಯಬೇರಿಯನ್ನು ಗಳಿಸಿತ್ತು. ಗ್ಯಾರಂಟಿ ಯೋಜನೆಗಳ ಮೂಲಕ ಇಡೀ ರಾಜ್ಯದ ಜನರನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿತ್ತು. ಗ್ಯಾರಂಟಿ ಯೋಜನೆಗಳು ಅಷ್ಟನ್ನೂ ಜಾರಿಗೊಳಿಸಲಾಗಿದೆ. ಹಾಗಿದ್ದೂ ಸಹ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಕಾಂಗ್ರೆಸ್ಗೆ ಅಷ್ಟಾಗಿ ಜನ ಬೆಂಬಲ ಸಿಗ್ತಾ ಇಲ್ಲ? ಅಂದರೆ ಎಲ್ಲೋ ಒಂದು ಕಡೆ ಪಂಚ ಗ್ಯಾರಂಟಿ ಯೋಜನೆಗಳು ಸಹ ಕಾಂಗ್ರೆಸ್ನ ಕೈ ಹಿಡಿತಾ ಇಲ್ವಾ? ಸಮೀಕ್ಷಾ ವರದಿಗಳು ಅದನ್ನೇ ಹೇಳ್ತಾ ಇರುವಂಥದ್ದು. ಒಂದು, ಈಗ ಇಡೀ ರಾಜ್ಯವನ್ನು ಕಾಡ್ತಾ ಇರುವಂಥ ಬರ, ನೀರಿನ ಸಮಸ್ಯೆ, ಜೊತೆಗೆ ಒನ್ಸ್ ಅಗೇನ್ ನಾಯಕತ್ವದ ವಿಷಯ, ರಾಷ್ಟ್ರೀಯ ವಿಷಯಗಳು ಇವೆಲ್ಲವೂ ಸಹ ಇಲ್ಲಿ ಕಾರಣ ಆಗುತ್ತೆ. ಆಂಧ್ರ ಪ್ರದೇಶ ಇವತ್ತು ಕೂಡ YSRC ಕಾಂಗ್ರೆಸ್ 19 ಸ್ಥಾನಗಳಲ್ಲಿದ್ದರೆ TDP 6ರಲ್ಲಿ ಗೆಲ್ಲುತ್ತೆ ಅಂತ ಹೇಳಲಾಗ್ತದೆ. ಒಡಿಶಾದಲ್ಲಿ BJP 11, ಕಾಂಗ್ರೆಸ್ 1. ಅಸ್ಸಾಂ BJP 11, ಕಾಂಗ್ರೆಸ್ 1. ದೆಹಲಿಯಲ್ಲಿ 7ಕ್ಕೆ 7 ಸ್ಥಾನಗಳಲ್ಲೂ BJP ಗೆಲ್ಲುತ್ತೆ. ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಇಲ್ಲ. ಜಾರ್ಖಂಡ್ 13ರಲ್ಲಿ BJP ಗೆದ್ದರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ 1. ಪಾಂಡಿಚೇರಿನಲ್ಲಿ ಮಾತ್ರ ಈಗ BJP ಹಾಗೂ ಸ್ಥಳೀಯ ಇದರ ನಾಯಕತ್ವ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಪಾಂಡಿಚೇರಿನಲ್ಲಿ ಈ ಬಾರಿ BJP ಬರೋದಿಲ್ಲ. 1 ಸ್ಥಾನದಲ್ಲಿ ಕಾಂಗ್ರೆಸ್ ನೇತೃತ್ವ ಗೆಲ್ಲುತ್ತೆ. ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ BJP ನೇತೃತ್ವ 39 ಸ್ಥಾನ, ಇಂಡಿಯಾ ಒಕ್ಕೂಟ 1. ಗುಜರಾತ್ನಲ್ಲಿ BJP ನೇತೃತ್ವದ NDA 26, ಅಲ್ಲಿ ಕಾಂಗ್ರೆಸ್ 0. ಉತ್ತರಾಖಂಡದಲ್ಲಿ 5 BJP ಆದರೆ 1 ಕಾಂಗ್ರೆಸ್. ಹರಿಯಾಣದಲ್ಲಿ 9 BJP ಆದರೆ 1 ಕಾಂಗ್ರೆಸ್. ಅಂಡಮಾನ್ನಲ್ಲಿ 1, ಚಂಡೀಗಢದಲ್ಲಿ 1, ಲಡಾಖ್ನಲ್ಲಿ 1, ಗೋವಾದಲ್ಲಿ 2. ಎಲ್ಲ ಕಡೆಯೂ BJPಯೇ ಮುಂದಿದೆ. ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಬಹುಶಃ ಚುನಾವಣೆ ಘೋಷಣೆ ಆದಮೇಲೆ ಇದರಲ್ಲಿ ಸಾಕಷ್ಟು ಬದಲಾವಣೆಗಳಾದರೂ ಆಗಬಹುದು. ರಜನಿ, ಥ್ಯಾಂಕ್ ಯು ಅರುಣ್ ಮಾಹಿತಿಗೆ.